ಅಮರನಾಥ್, ಹೇ ಅಮರನಾಥ್. ಯಾರ್ ತಾವು? ಮಾವನವರು ಮನೇಲಿ ಇಲ್ವಲ್ಲ? ಈ ಹೆಣ್ಣು ಮಗು ನನ್ನ ಮಗಳು ರಣಶ್ರೀ ಇರಬಹುದೇ ಅಥವಾ ಅಮರನ ಹೆಂಡತಿ ಇರಬಹುದ ಅಲ್ಲವೆನಿಸುತ್ತದೆ. ಕೊರಳಲ್ಲಿ ತಾಳಿಗಿದೆ, ಹೊಸ ಮದುಮಗಳಂತೆ ಕಾಣುತ್ತಿದ್ದಾರೆ. ಹಾಗಾದರೆ ಈಗಾಗಲೇ ನನ್ನ ಮಗಳಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ. ಹೌದು, ಮುಖ ಲಕ್ಷಣವೆಲ್ಲ ನನ್ನ ಹೆಂಡತಿಯಲ್ಲಿಯೇ ಹೋಲುತ್ತದೆ. ಅಂದರೆ ಇವಳೇ ನನ್ನ ಮಗಳು, ಇವಳೇ ನನ್ನ ಮಗಳು. ನೋಡಿ, ಮಾವನವರು ತೋಟಕ್ಕೆ ಹೋಗಿದ್ದಾರೆ. ಏನಾದ್ರೂ ವಿಷಯ ಆಯ್ತಾ? ಇರಲಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರನ್ನಶ್ರೀ ಅಂತ ಅಂಕಲ್. ರನ್ನಶ್ರೀ ಮಗಳೇ, ಮಗಳೇ ರನ್ನಶ್ರೀ ಮಗಳೇ. ಇದೇನಾಯ್ತು ಅಂಕಲ್? ಮಗಳೇ ಮಗಳೇ ಅಂತ ಕೊರಗ್ತಾ ಇದ್ದೀರಾ? ಇಲ್ಲಿ ಬಂದಿದ್ದಾಳ ನಿಮ್ಮ ಮಗಳೇನಾದ್ರು? ಎಲ್ಲಿಯೂ ಬಂದಿಲ್ಲವಮ್ಮ, ಇಲ್ಲಿಯೇ ಇದ್ದಾಳೆ. ನನ್ನನ್ನು ಅಂಕಲ್ ಅಂಕಲ್ ಅಂತ ಕರೆಯಬೇಡಮ್ಮ. ನಾನು ನಿನ್ನ ಹೆತ್ತ ತಂದೆಯಮ್ಮ, ನಿನಗೆ ಜನ್ಮ ಕೊಟ್ಟ ತಂದೆ. ನೀವು ನಾನೇ. ಯಾಕಪ್ಪ ತಬ್ಲಿ ಮಾಡಿ ನನ್ನ ಅಮ್ಮನನ್ನು ಕೊಂದು ಜೈಲಿಗೆ ಹೋದ್ರಿ? ನಾನು ಏನ್ ಅನ್ಯಾಯ ಮಾಡಿದ್ದೆ ಅಪ್ಪ ನಿಮ್ಗೆ? ನಾನೇನ್ ದ್ರೋಹ ಮಾಡಿದ್ದೆ ಅಂತ ನೀವು ನನಗೆ ಈ ರೀತಿ ಅನ್ಯಾಯ ಮಾಡಿದ್ರಿ ಅಪ್ಪ? ಇಲ್ಲಮ್ಮ, ಸತ್ಯವಾಗಿಯೂ ನಾನು ನಿನ್ನಮ್ಮನನ್ನು ಕೊಂದಿಲ್ಲವಮ್ಮ. ಗಲಾಟೆಯಲ್ಲಿ ಆಕಸ್ಮಿಕವಾಗಿ ತೀರಿ ಹೋಗಿಬಿಟ್ಟಳು. ಹಾಗೆ ನನ್ನ ಕೈಯಿಂದ ನಿನ್ನ ದೊಡ್ಡ ಮಾವ ಹತನಾಗಿ ನಾನು ಜೈಲು ಪಾಲಾಗಿ ಬಿಟ್ಟೆ. ಎಲ್ಲ ನನ್ನ ಹಣೆ ಬರಹಮ್ಮ. ಇರಲಿ, ನನಗೂ ಹೇಳದೆ ನಿನ್ನ ಮದುವೆ ಮಾಡಿ ಮುಗಿಸಿಬಿಟ್ಟಿದ್ದಾರಲ್ಲ ಚಾಂಡಾಲರು. ಯಾವ ಊರು, ಯಾರ ಮನೆ, ಯಾರಿಗೆ ನಿನ್ನನ್ನು ಕೊಟ್ಟು ದಾರಿ ಎರೆದಿದ್ದಾರೆ? ಬೇರೆ ಯಾರು ಅಲ್ಲ ಅಪ್ಪ, ನನ್ನ ಚಿಕ್ಕ ಮಾವ ರವಿ ಮಾವನ ಜೊತೆ ನನ್ನ ಮದುವೆ ಮಾಡಿದ್ದಾರೆ. ಇಲ್ಲ, ಇದು ಸಾಧ್ಯವಿಲ್ಲ. ಇದು ನಾನು ಒಪ್ಪುವುದಿಲ್ಲ. ನನ್ನ ಮಗಳು ಈ ವಿಷಘಾತುಕರ ಮನೆಯ ಸೊಸೆಯಾಗಿರುವುದು ನಾವು ಒಪ್ಪಲ್ಲ. ಕುತಂತ್ರಿಗಳೇ, ನನಗೂ ಹೇಳದೆ ಇಂತಹ ಮೋಸ ಮಾಡಿ ಅವಮಾನವೆಸಗಿದ್ದೀರಿ. ಅಂದ ಮೇಲೆ ನಾನು ಈ ಮದುವೆ ಒಪ್ಪಲಾರೆ. ಬಾರನ್ನಶ್ರೀ, ಹೋಗೋಣ. ಇನ್ನೊಂದು ನಿಮಿಷವೂ ಈ ದುಷ್ಟರ ಮನೆಯಲ್ಲಿ ನಿಲ್ಲುವುದು ಬೇಡ. ಆ ತಾಳಿಯಲ್ಲಿ ಕಿತ್ತೆಸೆದು ಬಿಡು. ಇವರಪ್ಪನಿಗಿಂತ ಮಿಗಿಲಾದ ಮನೆತನಕ್ಕೆ ಕೊಟ್ಟು ನಾನು ನಿನ್ನ ಮದುವೆ ಮಾಡುತ್ತೇನೆ. ಅಪ್ಪ, ಏನ್ ಮಾತಾಡ್ತಿದ್ದೀರಾ ನೀವು? ಕಟ್ಟಿಕೊಂಡಿರುವ ತಾಳಿನೇ ಬಿಚ್ಚಿ ಎಸೆದು ಬಾ ಅಂದ್ರೆ ಅದನ್ನೇನು ಆಟದ ಗೊಂಬೆ ಅನ್ಕೊಂಡಿದ್ದೀರಾ ನನ್ನ? ನೋಡಪ್ಪ, ಒಂದು ಸರಿ ಹೆಣ್ಣು ತಾಳಿ ಕಟ್ಟಿಸ್ಕೊಂಡು ಸತ್ತಪ್ಪದಿ ತುಳಿದ್ಲು ಅಂದ್ರೆ ಅವಳಿಗೆ ಗಂಡನೇ ಎಲ್ಲ ಅಪ್ಪ. ತಾಳಿ ಎತ್ತಿ ಬರಕ್ಕೆ ನಾನು ಗೊಂಬೆ ಅಲ್ಲಪ್ಪ. ಈ ಮನೇಲೆ ಬೆಳೆದಿದ್ದೇನೆ, ಈ ಮನೇಲೆ ಸಾಯುವವರೆಗೂ ಇರ್ತೀನಿ ಅಪ್ಪ. ನೋಡು ಮಗಳೇ, ಪುರಾಣ ಹೇಳಿ ನನ್ನ ಪಿತ್ತನೆತ್ತಿಗೇರಿಸಬೇಡ. ಈ ಮನೆತನ ಎಂದಿದ್ದರೂ ನನ್ನ ಕಡುವೈರಿ ಮನೆತನ. ಈ ಮನೆಯಲ್ಲಿ ನಿನ್ನನ್ನು ಬಾಳಲು ಬಿಟ್ಟು ನಾನಲ್ಲಿ ನೆಮ್ಮದಿಯಿಂದ ಸಾಧ್ಯವೇನಮ್ಮ? ಹಠ ಮಾಡಬೇಡಮ್ಮ. ಮಗಳೆಂಬ ಕಕ್ಕುಲಾತಿಯಿಂದ ಬಾ ಎಂದು ಕೇಳುತ್ತಿದ್ದೇನೆ. ನನಗೆ ನಿರಾಸೆ ಮಾಡಬೇಡಮ್ಮ, ನನಗೆ ನಿರಾಸೆ ಮಾಡಬೇಡ. ಇಲ್ಲಪ್ಪ, ನನಗೆ ಒತ್ತಾಯ ಮಾಡಬೇಡಪ್ಪ. ನಾನು ಇಲ್ಲೇ ಇರ್ತೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಹೋಗ್ಬೇಡಪ್ಪ. ಬಾರಮ್ಮ, ಹೋಗೋಣ. ಬಿಡೋವಳನ್ನ. ಯಾರೋ ನೀನು? ನಮ್ಮ ಮನೆಗೆ ಬಂದು ನಮ್ಮ ಮನೆಯ ಹೆಣ್ಣು ಮಕ್ಕಳ ಕೈ ಹಿಡಿಯುವಷ್ಟು ಧೈರ್ಯವೇನೋ? ಈ ರವಿಕುಮಾರನ ಧರ್ಮಪತ್ನಿ. ಇವಳನ್ನೇ ಮುಟ್ಟಲು ಎಷ್ಟು ಸೊಕ್ಕು ನನಗೆ? ಸೊಕ್ಕು? ಅದು ನಿನಗೂ
ನಿನ್ನಣ್ಣಂದಿರಿಗೂ ನಿನ್ನಪ್ಪ ನಿಮ್ಮ ತಾತ ಮುತ್ತಾತಂದಿರಿಗಿರೋದಕ್ಕಿಂತ ಮುಕ್ಕಾಲು ಪಟ್ಟು ಹೆಚ್ಚಿಗೆ ಇದೆ. ಹೇ ರವಿಕುಮಾರ್, ನೀನು ತಾಳಿ ಕಟ್ಟಿರಬಹುದು, ಆದರೆ ನಾನಿವಳ ಜನ್ಮದಾತ. ಇವಳು ನನ್ನ ಮಗಳು. ನಾನು ಜನ್ಮ ಕೊಟ್ಟ ಮಗಳನ್ನು ನನ್ನ ಮನೆಗೆ ಕರೆದೊಯ್ಯಲು ಯಾರಪ್ಪನ ಅಪ್ಪಣೆಯೂ ಬೇಕಾಗಿಲ್ಲ. ಓ ನೀನಾ? ಇಷ್ಟು ವರ್ಷಗಳ ಕಾಲ ಜೈಲು ವಾಸ ಅನುಭವಿಸಿ ಮಗಳ ನೆನಪಾಗಿ ಈಗ ಬಂದಿರುವ ಕೊಲೆಗಡುಕ. ನಾಲಿಗೆ ಬಿಗಡಿದ ಮಾತನಾಡು. ನನ್ನ ವಯಸ್ಸೇನು, ನಿನ್ನ ವಯಸ್ಸೇನು? ಮೇಲಾಗಿ ನಿಮ್ಮ ಅಕ್ಕನ ಗಂಡ ನಾನು. ಹಳೆಯ ಸಂಬಂಧವಲ್ಲ ಹೇಳಿ ಹಿಂದಿನದೆಲ್ಲ ಮತ್ತೆ ಕೆದಕಬೇಡವೋ. ಅದು ಒಂದು ಕೆಟ್ಟ ಕನಸಂತ ನಾವು ಮರೆತು ಬಿಟ್ಟಿದ್ದೇವೆ. ವಯಸ್ಸಾದರೆ ಮಾತ್ರ ಸಾಲದು, ಅದಕ್ಕೆ ತಕ್ಕಂತೆ ಮನಸ್ಸು ಕೂಡ ಆಗಬೇಕು. ಅಂದಾಗ ಗೌರವ ಮರ್ಯಾದೆ ಎಲ್ಲ ಸಿಗುತ್ತದೆ. ಇದೆಲ್ಲ ನಿನಗೆಲ್ಲ ಅರ್ಥವಾಗಬೇಕು. ಅನಾಗರಿಕನಿಗೆ ಅನಾಗರಿಕನೇ ನಾನು. ಈ ಅನಾಗರಿಕನ ಮಗಳನ್ನು ಹೇಗೋ ಮದುವೆ ಮಾಡಿಕೊಂಡೆ. ನನಗೊಂದು ಮಾತು ಹೇಳದೆ ಗುಪ್ತವಾಗಿ ಮುಗಿಸಿಬಿಟ್ಟರೆ ದ್ವೇಷ ಮರೆತು ಅಣ್ಣ ತಮ್ಮಂದಿರನ್ನು ಬಿಟ್ಟು ಬಿಡುವೆ ಎಂದು ಭ್ರಮಿಸಿ ಬಿಟ್ಟಿರುವಲ್ಲ. ಸಾಧ್ಯವಿಲ್ಲ. ನಿಮ್ಮ ಮನೆತನವನ್ನು ಮಣ್ಣು ಪಾಲು ಮಾಡುವವರೆಗೂ ನನಗೆ ವಿರಾಮವಿಲ್ಲ. ಈಗ ಸುಮ್ಮನೆ ನನ್ನ ಮಗಳನ್ನು ನನ್ನೊಂದಿಗೆ ಬರಲು ಬಿಟ್ಟು ಬಿಡು. ಶ್ರೀ, ಇವನಿಗೆ ಹೆದರಬೇಡ, ನಾನಿದ್ದೇನೆ. ಬಾರಮ್ಮ ಹೋಗೋಣ. ಅವಳನ್ನೇನೋ ಕೇಳ್ತೀಯ? ತಾಳಿ ಕಟ್ಟಿದ ಗಂಡನಿಗೆ ವಿರುದ್ಧವಾಗಿ ನಡೆದು ಬಂದು ನಿನ್ನೊಂದಿಗೆ ಬರಬಲ್ಲಾಳೆ? ಸಾಧ್ಯವಿಲ್ಲ. ನೋಡು, ಈ ಅಹಂಕಾರವನ್ನೆಲ್ಲ ಬಿಟ್ಟು ನಿನ್ನ ರೌಡಿ ಕೇಸ್ಗಳನ್ನೆಲ್ಲ ಬಗೆಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನುಷ್ಯನಾಗಿ ಬಾಳುವುದನ್ನು ಕರೆ. ಅದನ್ನು ಬಿಟ್ಟು ಇಷ್ಟು ವರ್ಷಗಳೇ ಇಲ್ಲದ ಮಗಳ ಮಮಕಾರ ತುಂಬಿಕೊಂಡು ಈಗ ಓಡೋಡಿ ಬಂದಿದ್ದಾಳೆ ರಾಕ್ಷಸ. ಕುನ್ನಿ, ನನ್ನ ಮಗಳನ್ನು ಕಳಿಸಿ ಅಂದರೆ ನನಗೆ ತಲೆಯೆಲ್ಲ ಮಾತಾಡ್ತೀಯ? ನನ್ನ ಮಗಳನ್ನು ನನ್ನಿಂದ ಅಗಲಿಸಲು ಅವಣಿಸುತ್ತಿರುವ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿಲ್ಸು, ತೆಗಿಯ ಕತ್ತಿನ ಮೊದ್ಲು. ನೋಡು, ಕೊಲ್ಲೋದಾದರೆ ನನ್ನ ಮೊದ್ಲು ಕೊಲ್ಲು. ನನ್ನ ಗಂಡನಿಗೆ ಏನಾಗಲು ನಾನು ಬಿಡುವುದಿಲ್ಲ ಅಪ್ಪ. ಮಗಳೇ, ನೀನು ಸರಿಯಮ್ಮ. ಈ 4 ನನ್ನ ಮಕ್ಕಳು ನಿನಗೆ ಮೋಡಿ ಮಾಡಿ ಬಿಟ್ಟಿದ್ದಾರೆ. ನಿನಗೇನು ಅರ್ಥವಾಗುವುದಿಲ್ಲ. ಸರಿ, ಮೊದಲು ಇವನನ್ನು ಮುಗಿಸಿ ನಂತರ ನನ್ನನ್ನು ನೋಡ್ಕೊತೀನಿ. ಮೊದಲು ಬಿಸಾಕು ಇಲ್ಲ, ನನ್ನ ಪಿಸ್ತಿನ ಗುಂಡು ನಿನ್ನ ತಲೆಯಲ್ಲಿ ತೂರಿ ನಿನ್ನ ಪ್ರಾಣ ಪಕ್ಷಿ ಪರಶವನ ಭಾಷೆ ಇರುತ್ತೆ. ಬಿಸಾಕು ಸೂರ್ಯನು. ಓ ಅಮರ್, ಅಂದು ನಿನ್ನ ಸ್ನೇಹಿತ ಅಡ್ಡ ಬಂದ ಕಾರಣ ಬಚಾವಾಗಿ ಹೋದವನು ಇಂದು ಪಿಸ್ತೂಲ್ ಹಿಡಿದು ನನ್ನನ್ನೇ ಎದುರಿಸಲು ಬಂದಿರುವೆಯಾ? ನನ್ನ ಜೀವನದಲ್ಲಿ ಇಂಥ ಪಿಸ್ತೂಲ್ಗಳನ್ನು ಎಷ್ಟೋ ನೋಡಿಲ್ಲ ನಾನು. ನನ್ನ ಹತ್ರ ಇಂಥ ಆಟವೆಲ್ಲ ಇಟ್ಕೋಬೇಡ. ಮರ್ಯಾದೆಯಾಗಿ ನನ್ನ ಮಗಳನ್ನು ನನ್ನೊಂದಿಗೆ ಬರಲು ಬಿಟ್ಟು ಬಿಡು. ಏನನ್ನಸಿ, ಇವರಿಗೆ ಹೆದರಬೇಡ, ನಾನಿದ್ದೇನೆ. ಬಾರಮ್ಮ ಹೋಗೋಣ. ಅಪ್ಪ, ನಿನಗೆ ಎಷ್ಟು ಸರಿ ಹೇಳ್ಬೇಕು, ನಿಮ್ಮ ಜೊತೆ ನಾನು ಬರೋದಿಲ್ಲ ಅಂತ. ಸುಮ್ಮನೆ ನಮಗೆ ಹಿಂಸೆ ಕೊಡದೆ ಇಲ್ಲಿಂದ ಹೊರಟೋಗಪ್ಪ. ನೀನು ಮೊದಲು ಹೊರಟೋಗು. ಅರ್ಥವಾಯ್ತಲ್ಲ? ನಾಗೇಂದ್ರ, ನೀನ್ ಎಷ್ಟು ಹಾರಾಡಿದ್ರು ಚೀರಾಡಿದ್ರು ನಿನ್ ಉದ್ದೇಶ ಫಲಿಸಲಾರದು. ಇಲ್ಲಿಂದ ಹೋಗಿಬಿಡು. ಇಲ್ಲವಾದರೆ ಈಗಲೇ ನಿನ್ನ ಹಣ ಬೀಳಿಸಿ ನಮ್ಮನ್ನೆಲ್ಲ ಕೊಳ್ಳು ಬಂದರ ಕಾರಣ ಈಗ ಗುಂಡು ಹೊರಿಸಿ ಬಿಟ್ಟೆ ಅಂತ ಲೆಕ್ಕ ಕೊಡಬೇಕಾಗುತ್ತದೆ. ಬೇಗ 3 ನಿಮಿಷದೊಳಗೆ ಯೋಚನೆ ಮಾಡು. 1 2 3. ಅತಿಯಾಗಿ ಹೋಯ್ತು ನಿನ್ನದು. ಆಗಲಿ, ನಿನ್ನ ಮತ್ತೊಮ್ಮೆ ನೋಡ್ಕೊತೀನಿ. ನನ್ನ ಕಣ್ಮುಂದೆ ಅದೇಗೆ ನೆಮ್ಮದಿಯಿಂದ ಬಾಳ್ತೀಯ ನಾನು ನೋಡ್ತೀನಿ. ಎಂದಿದ್ದರೂ ನೀವಿಬ್ಬರು ನನ್ನ ಬೇಟೆ ಸನಿಹದಲ್ಲೇ ನಿಮ್ಮನ್ನು ಕೊಂದು ನನ್ನ ಮಗಳನ್ನು ಕರೆದೊಯ್ದು ಬೇರೊಂದು ಮದುವೆ ಮಾಡಿಲ್ಲ. ನಾನು ರೌಡಿ ನಾಗೇಂದ್ರನೇ ಅಲ್ಲ. ಬರ್ತೀನಿ. ಹೋಗಲು ಹುಚ್ಚ.
ನೀನೇಕೆ ಗಾಬರಿ ಆಗಿರುವೆ? ಅವನೇನು ಮಾಡುತ್ತಾನೆ ಐಶ್ವರ್ಯ? ಬಾ, ತುಂಬಾ ಹೊಟ್ಟೆ ಹಸ್ತಿದೆ, ಊಟ ಮಾಡೋಣ ಬಾ. ಅಣ್ಣ, ನಿನಗೆ ವಿರುದ್ಧವಾಗಿ ರನ್ನಾಳನ್ನು ಮದುವೆ ಆದೆ ಅಂತ ನನ್ನನ್ನು ದ್ವೇಷ ಮಾಡಿದೆ. ಈಗ ನೀನೇ ಬಂದು ನನ್ನ ಪ್ರಾಣವನ್ನು ಕಾಪಾಡಿದೆ. ಅಣ್ಣ, ಮದುವೆಯಾದ ದಿನದಿಂದ ನಾನು ಕುಡಿಯುವುದನ್ನು ಬಿಟ್ಟು ಬಿಟ್ಟಿದ್ದೇನಣ್ಣ. ಹೊಸ ಮನುಷ್ಯನಾಗಿ ಬದುಕಲು ಪ್ರಯತ್ನ ಪಡುತ್ತಿದ್ದೇನೆ. ಈಗ ನನ್ನ ಮುಂದಿನ ಬದುಕಿಗೆ ಹಿರಿಯವರಾದ ನಿನ್ನ ಮಾರ್ಗದರ್ಶನ ಅವಶ್ಯಕತೆ ಇದೆ. ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ಕ್ಷಮೆ? ನಿನ್ನನ್ನು ಕ್ಷಮಿಸಲು ನಾನೆಷ್ಟದವನು? ಬಾ ಐಶ್ವರ್ಯ, ಹೋಗೋಣ. ಬುದ್ಧಿವಂತರು ಎದುರುಳಿ ನಮ್ಮಂತ ದಡ್ಡ ಸಿಗಮಣಿ ಕೆಲಸ ಏನು? ಬಾ ಹೋಗೋಣ ಬಾ. ಅತ್ತಿಗೆ, ಅತ್ತಿಗೆ, ನೀವು ನನ್ನ ಹೆತ್ತ ತಾಯಿಯ ಸಮಾನವೊಮ್ಮ, ಹೆತ್ತ ತಾಯಿಯ ಸಮಾನ. ನೋಡತ್ತಿಗೆ, ಆದದ್ದು ಆಗಿ ಹೋಯ್ತು. ಅಣ್ಣನಿಗೆ ನೀವಾದರೂ ಹೇಳಿ ಅತ್ತಿಗೆ. ಇನ್ನು ಮುಂದಾದರೂ ನನ್ನ ತಪ್ಪನ್ನು ತಿದ್ದಿಕೊಂಡು ಈ ಮನೆಗೆ ತಕ್ಕವನಾಗಿ ಬಾಳುತ್ತೇನೆಂಬ ಅತ್ತಿಗೆ. ಪ್ಲೀಸ್ ಅತ್ತಿಗೆ, ಪ್ಲೀಸ್. ಅಣ್ಣನಿಗೆ ನೀವಾದರೂ ಹೇಳಿ ಅತ್ತಿಗೆ, ಪ್ಲೀಸ್ ಅತ್ತಿಗೆ. ಹೋಗ್ಲಿ ಬಿಡಿ, ರವಿ ತುಂಬಾ ಒಳ್ಳೆಯವನು. ಏನು ಕುಡ್ತಕ್ಕೆ ದಾಸನಾಗಿ ಹಾಗಾಗ್ಬಿಟ್ಟಿದ್ದ. ರನ್ನಾಳನ್ನ ಮದುವೆ ಆದ್ಮೇಲೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಅವಳಿಗಾದ್ರೂ ಯಾರಿದ್ದಾರೆ? ಅವಳ ಮನಸ್ಸನ್ನ ನೋಯಿಸ್ತಾ ಒಂದೇ ಮನೆಯಲ್ಲಿ ಅಪರಿಚಿತ ಇರೋದು ಸರಿ ಇಲ್ಲ ಕಣ್ರಿ. ದಯವಿಟ್ಟು ಕ್ಷಮಿಸ್ಬಿಡಿ. ಓ, ನೀನು ಇವರ ಪಾರ್ಟಿಗೆ ಸೇರಿಕೊಂಡಿದ್ಯಾ? ಹಾ, ಎಲ್ಲರೂ ಒಂದೇ ಗುಟ್ಟಿರುವಾಗ ನನ್ನ ಸಿಟ್ಟು ಯಾರ ಮೇಲೆ ಹಾಕಲಿ? ಅದೇನು ಮೈದನಿಗೆ ಬುದ್ಧಿ ದಾರಿ ತರ್ತೀವೋ ನಿನಗೆ ಬಿಟ್ಟಿದ್ದು. ರವಿ, ಈಗ್ಲಾದ್ರೂ ಸಂತೋಷ ಆಯ್ತೇನಪ್ಪ ನಿನಗೆ? ನಿಮ್ಮ ಅಣ್ಣನ ಮನಸ್ಸು ಹೊರಗಡೆ ನೋಡೋದಕ್ಕೆ ತುಂಬಾ ಸಿಟ್ಟಿನ ಮನಸ್ಸು, ಆದ್ರೆ ಒಳಗಡೆ ತುಂಬಾ ಕರುಣಾಮಯಿ. ಇನ್ ಮುಂದೆ ಆದ್ರೆ ಒಳ್ಳೆ ದಾರಿಯಲ್ಲಿ ನಡ್ಕೋ. ನೀನ್ ಹೆಂಡತಿಯೊಂದಿಗೆ ಪ್ರೀತಿಯಿಂದ ಇದ್ರೆ ಅಷ್ಟೇ ಸಾಕು. ಆಯ್ತು ಅತ್ತಿಗೆ, ನಿಮ್ಮ ಮಾತೇ ವೇದವಾಕ್ಯ. ನಾನೆಂದೂ ತಪ್ಪಿ ನಡೆಯಲ್ಲ. ಆಯ್ತೆ? ಒಳ್ಳೆ ಬುದ್ಧಿ ಬರಲಿ. ನಡ್ರಿ ಊಟ ಮಾಡೋಣ. ಅಕ್ಕ, ಏನಾಯ್ತು? ಆಸ್ಪತ್ರೆಗೆ ಹೋಗೋಣ? ಆಸ್ಪತ್ರೆ ಎಲ್ಲ ಬೇಡ. ನೀವ್ಯಾರು ಗಾಬರಿ ಆಗ್ಬೇಡಿ. ಗಾಬರಿ ಪಡುವಂತ ವಿಷಯ ಏನೂ ಇಲ್ಲ. ಇದು ಸಂತೋಷದ ವಿಷಯ. ಅಂದ್ರೆ ಅದು ನೀವೀಗ ತಂದೆ ಆಗ್ತಾ ಇದ್ದೀರಾ. ಎಂತ ಸಂತೋಷ ವಿಷಯವನ್ನು ಹೇಳಿಬಿಟ್ಟೆ. ಈ ಮರ್ಯಾದೆ ಮಂದಿರಕ್ಕೆ ಉತ್ತರಾಧಿಕಾರಿ ಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ. ಅತ್ತಿಗೆ, ಎಂತ ಸಂತೋಷದ ವಿಷಯ. ಅಣ್ಣ, ಈ ಸಂತೋಷದ ಸಂಭ್ರಮವನ್ನ ಒಂದು ಹಾಡು ಹೇಳಿ ಸೆಲೆಬ್ರೇಟ್ ಮಾಡೋಣ, ಏನಂತೀಯ?